ನಮಸ್ಕಾರ ಸ್ನೇಹಿತರೆ, ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇದು ನೆಲಬಸಳೆ ಅಂತ ಹೇಳ್ತೇವೆ ನೋಡಿ. ಇದು ಈಗ ಇದನ್ನು ಕಟ್ ಮಾಡು. ಇದು ಪಾಟಲ್ಲೇ ಬೆಳೆಸಿದೆ ನೋಡಿ, ದೊಡ್ಡ ಪಾಟಲ್ಲಿ ನೋಡಿ. ಇದು ಹೂ, ಈ ಹೂವಿಂದ ಮತ್ತೆ ಬೀಜ ಎಲ್ಲ ಆಗ್ತದೆ. ಬೀಜ ಆಗಿ ನೋಡಿ, ಇದೊಂದು ಟಬ್ಬಲ್ಲಿ ಕೂಡ ಬಂದಿದೆ ನೋಡಿ. ಈಗ ಅದಲ್ಲಲ್ಲಿ ಹುಟ್ಟಿಕೊಳ್ತದೆ. ಆ ಟಬ್ಬಲ್ಲಿ ಉಂಟು ಒಂದು, ಹಾಗೆ ಅದು ಬೇರೆ ಕಡೆಯಲ್ಲ ಹೂವಾಗಿ ಬೀಜದಿಂದ ಗಿಡ ಆಗ್ತದೆ. ನಾವಿದನ್ನೀಗ ಕಟ್ ಮಾಡಿಕೊಳ್ಳುವ. ಪಲ್ಯ, ಸಾಂಬಾರು ಎಲ್ಲ ಒಳ್ಳೆಯದಾಗ್ತದೆ. ಕಟ್ಟಿಂಗಲ್ಲಿ ಕೂಡ ಗಿಡ ನೆಡಲಿಕ್ಕಾಗ್ತದೆ. ತರಗೆಲೆ ಅಥವಾ ಸ್ವಲ್ಪ ಹಳೆಯದಾದ ಅಡಿಕೆ ಸಿಪ್ಪೆ ಮತ್ತು ಮಣ್ಣು ಮಿಕ್ಸ್ ಮಾಡಿ ನೆಟ್ಟರೂ ಕೂಡ ಚಂದ ಬರ್ತದೆ. ಗಿಡ ಎಷ್ಟು ಚಂದ ಬಂದಿದೆ ಅಂತ. 15 ದಿವಸಕ್ಕೊಮ್ಮೆ ಕಟ್ ಮಾಡಲಿಕ್ಕೆ ಸಿಗ್ತದೆ. ಇದಕ್ಕೆ ತುಂಬ ಬಿಸಿಲು ಬೇಡ, ನೆರಳಲ್ಲಿ ಆಗುದಿಲ್ಲ, ಆ ಥರದ ಗಿಡ ಇದು. ನೀ ಕಟ್ ಮಾಡಿದ ಈ ಜಾಗದಿಂದ ಎಲ್ಲ ಪುನಃ ಕವಲಾಗಿ ಗಿಡ ದೊಡ್ಡದಾಗಿ ಬರ್ತದೆ. ಹಾಗೆ ಕಟ್ ಮಾಡಿಕೊಳ್ತಾ ನಮಗೆ ಉಪಯೋಗಿಸ್ಕೊಳ್ಬೋದು. ನೋಡಿ, ಇದು ಮೊದಲಿನ ಒಂದು 15 ದಿವಸಕ್ಕೆ ಮೊದಲೊಮ್ಮೆ ಕಟ್ ಮಾಡಿದ ಜಾಗದಿಂದ ಮತ್ತೆ ಇದು ಹೀಗೆ ಕವಲಾಗಿ ಬಂದದ್ದು ನೋಡಿ, ಗಿಡ ಚಿಗುರಿ. ಇದಕ್ಕೆ 15 ದಿವಸಕ್ಕೊಮ್ಮೆ ಕಟ್ ಮಾಡುವಾಗ ನಾನು ನೆಲಕಡಲೆ ಹಿಂಡಿ ನೆನೆ ಹಾಕಿ ಇದರ ಬುಡಕ್ಕೆ ತೆಳ್ಳಗೆ ಮಾಡಿ ಎರಿತೇನೆ ನೋಡಿ. ಇದು ಮತ್ತೆ ಪುನಃ ಚಿಗುರುತ್ತದೆ. ಇದು ಕಳೆದ ಬಾರಿ ಕಟ್ ಮಾಡಿದ ಜಾಗ ನೋಡಿ. ಇದು ನೀವು ಕಾಣ್ತಾ ಇರ್ಬೋದಲ್ಲ ಇಲ್ಲಿ. ಇದೀಗ ಮತ್ತೆ ಹೀಗೆ ಚಿಗುರಿ ಬಂದಿದೆ ನೋಡಿ. ಹೀಗೆ ಒಂದೆಲೆ ಇಟ್ಟು ಕಟ್ ಮಾಡಿಕೊಂಡು ಒಳ್ಳೆಯದು, ಚೆನ್ನಾಗಿ ಚಿಗುರಿ ಬರ್ತದೆ. ಇದಕ್ಕೆ ಕೆಮಿಕಲ್ ಅಂತ ಹಾಕಲಿಲ್ಲ ನಾನು. ಹೀಗೆ ಅಲ್ಲಿಗೆ ಬರೀ ನೆಲಗಡಲೆ ಹಿಂಡಿಯನ್ನು ನೀರು ಮಾಡಿ ಹಾಕೋದು. ಇದು 4 ಪಾಟಲ್ಲಿ ಉಂಟು. ನೋಡಿ, ಇದಿಷ್ಟು ಸಿಕ್ಕಿದೆ ಕಳೆ. ನೆಲಕಡಲೆ ಹಿಂಡಿ ನೋಡಿದೆ.
ನೋಡಿ ಇದನ್ನು ಬಕೆಟಿಗೆ ಹಾಕಿ ಫುಲ್ ಮಾಡಿ ಹಾಕ್ತೇನೆ. ಇದು 3 ಲೀಟರ್ನ ಬಕೆಟ್. ಇದರಲ್ಲಿ ಫುಲ್ ಮಾಡಿ ಹಾಕ್ತೇನೆ ಅದಕ್ಕೆ ನೀರು. ನೆನೆ ಹಾಕಿ 24 ಗಂಟೆ ಕಳೀತೀಗ. ಇಷ್ಟು ತೆಳ್ಳಗೆ ಮಾಡಿಕೊಂಡು ಈ ಗಿಡದ ಬುಡಗಳಿಗೆ ಒಯ್ಯುವುದಿನ್ನು. ಈಗ ಒಂದು 15 ದಿನಕ್ಕೊಮ್ಮೆ ಕೊಡ್ತಾ ಇದ್ದರೆ ಚೆನ್ನಾಗಿ ಚಿಗುರಿ ಬರ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.